ಎಲ್ರಿಗೂ ನಮಸ್ಕಾರ. ಇವತ್ತು ಮಲ್ಲಿಗೆ ಹೂವಿನಂತೆ ಸಾಫ್ಟಾಗಿ ಬಂದಿರೋ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಸ್ಟ್ ಆಗಲಿ, ಸೋಡದ ಹುಡಿ ಆಗಲಿ, ಮೆಂತ್ಯ, ಅವಲಕ್ಕಿ ಇವು ಯಾವುದನ್ನು ಬಳಸದೆ ನಾನಿಲ್ಲಿ ಇಡ್ಲಿನ ಮಾಡಿರ್ತೀನಿ. ಬರೀ ಎರಡು ಪದಾರ್ಥದಿಂದ ಅಕ್ಕಿ ಮತ್ತು ಉದ್ದನ್ನು ಬಳಸ್ಕೊಂಡು ಇಷ್ಟು ಸಾಫ್ಟ್ ಆಗಿರುವ ಇಡ್ಲಿನ ಹೇಗೆ ಮಾಡೋದು, ಇದಕ್ಕೆ ಉದ್ದಿನ ಹಿಟ್ಟನ್ನೆಲ್ಲ ಹೇಗೆ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದರ ಜೊತೆಗೆ ಇದಕ್ಕೆ ಕಾಂಬಿನೇಷನ್ ಆಗಿ ಮಾಡುವಂತಹ 2 ಪದಾರ್ಥಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದನೇದಾಗಿ ಮೆಂತ್ಯ ರಸಂ ಅಥವಾ ಮೆಂತ್ಯ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಆಮೇಲಿಂದ ಕಾಯಿ ಹಾಲು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮೊದಲಿಗೆ ನಾವು 4 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿನ ತಗೊಂಡು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಅದನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಬೆಳ್ತಿಗೆ ಅಕ್ಕಿ ಅಂತಂದರೆ ಊಟದ ಅಕ್ಕಿ ಆಗಿರುತ್ತೆ. ರಾ ರೈಸನ್ನು ತಗೊಂಡು ನೀರಲ್ಲಿ ಒಂದು 3 ರಿಂದ 4 ಸರಿ ಚೆನ್ನಾಗಿ ತೊಳ್ಕೊಂಡ ನಂತರ ನೀರಲ್ಲಿ ನೆನೆ ಹಾಕಬೇಕಿದನ್ನು. ಇನ್ನು ನಾವು ಉದ್ದಿನ ಬೇಳೆನನ್ನು ಕೂಡ ಇದೇ ಥರ ನೆನೆ ಹಾಕಬೇಕು ನೀರಲ್ಲಿ. ನಾನಿಲ್ಲಿ 4 ಕಪ್ಪು ಅಕ್ಕಿಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡು ಹಾಕ್ತಾ ಇದ್ದೀನಿ ನೋಡಿ. ಅಳತೆ ಪ್ರಮಾಣ 4 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಸಾಕಾಗುತ್ತೆ. 2 ಕಪ್ಪು ಅಕ್ಕಿ ತಗೊಂಡ್ರೆ ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ಹಾಕಿದರೆ ಸಾಕು. ಚೆನ್ನಾಗಿ ತೊಳ್ಕೊಂಡ ನಂತರ ನೀರಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಇವು ಎರಡನ್ನು ನಾವು ಸರಿಯಾಗಿ ಮುಚ್ಚಳನ ಮುಚ್ಚಿ 4 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಇನ್ನು ಇದನ್ನು ನಾವು ಗ್ರೈಂಡರಲ್ಲಿ ಹಾಕಿ ರುಬ್ಬೋದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ಕೊಳ್ಬೇಕು ಅನ್ನೋದನ್ನು ಒಂದ್ಸಲಿ ನೋಡ್ಕೊಂಡು ಬರೋಣ. ರುಬ್ಬೋದಕ್ಕೆ ಇನ್ನೇನು 5 ನಿಮಿಷ ಬಾಕಿ ಇದೆ ಅನ್ನುವಾಗ ಇಲ್ಲಿ ಐಸ್ ವಾಟ್ರನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಐಸ್ ವಾಟ್ರನ್ನು ನಾವು ಯಾಕೆ ಹಾಕ್ತಿದ್ದೀವಿ ಅಂತಂದರೆ, ನಾವು ಈಗಾಗಲೇ ಗ್ರೈಂಡರ್ ಆಗಲಿ ಮಿಕ್ಸಿನಲ್ಲಾಗಲಿ ರುಬ್ಬುವಾಗ ಬಿಸಿ ಆಗುತ್ತೆ ಅಲ್ಲದು. ಹಾಗೆ ಬಿಸಿ ಆದರೆ ನಿಮಗೆ ಉದ್ದು ಸರಿಯಾಗಿ ಗ್ರೈಂಡ್ ಆಗಿ ಸಿಗಲ್ಲ ನಮಗೆ. ಅದಕ್ಕಾಗಿ ಈ ಥರ ಐಸ್ ವಾಟ್ರನ್ನು ಒಂದು ಸ್ವಲ್ಪ ಆಗಿಂದಾಗ ಹಾಕ್ತಾ ಇದ್ದರೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈಗಾಗಲೇ ಅಕ್ಕಿ ಮತ್ತು ಉದ್ದು 2 ನೆಂದಿದೆ. ಇನ್ನು ನಾವು ಇದನ್ನು ನೀರನ್ನೆಲ್ಲ ಬಸಿದು ರುಬ್ಬೋದಕ್ಕೆ ಹಾಕಬೇಕು. ರುಬ್ಬೋದಕ್ಕೆ ನಾನಿಲ್ಲಿ ಗ್ರೈಂಡರನ್ನು ತಗೊಂಡಿರ್ತೀನಿ. ಇಡ್ಲಿ ಸಾಫ್ಟಾಗಿ ಮಲ್ಲಿಗೆ ಹೂವಿನ ಥರ ಬರಬೇಕು ಅಂತಂದರೆ ನಾವು ಉದ್ದನ್ನು ಸರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಉದ್ದಿನ ಬೇಳೆನ ಗ್ರೈಂಡರಲ್ಲಿ ಹಾಕಿ ರುಬ್ಕೊಳ್ಬೇಕಾಗತ್ತೆ. ವಾಲ್ಯೂಮ್ ನಿಮಗೆ ಚೆನ್ನಾಗಿ ಬರುತ್ತೆ. ಇದು 1/4 ಲೀಟ್ರಿದ್ದು ಗ್ರೈಂಡರ್ ಆಗಿರುತ್ತೆ ಹ್ಯಾಂಡಿ. ಇದರಲ್ಲಿ ನಾವು ಮೇಲಿನ ನಾಬ್ ಇದೆಯಲ್ಲ, ಇದನ್ನು ತುಂಬ ಟೈಟ್ ಮಾಡ್ಕೊಳ್ಬಾರ್ದು, ಲೂಸಾಗಿ ಇದನ್ನು ಹಾಕಿರಬೇಕು. ಇನ್ನು ಉದ್ದನ್ನು ಹಾಕಿದ ನಂತರ ನೀರನ್ನು ಹಾಗೆ ತುಂಬ ಹಾಕೋದಕ್ಕೆ ಹೋಗಬೇಡಿ. ಆಗಲೇ ನಾವು ಐಸ್ ವಾಟರ್ ಮಾಡಿಟ್ಟಿದ್ದೀವಲ್ಲ, ಸ್ವಲ್ಪ 1/4 ಲೋಟದಷ್ಟನ್ನೇ ಹಾಕ್ತಾ ಬರಬೇಕು. 5 ನಿಮಿಷಕ್ಕೊಂದ್ಸಲಿ ಇಷ್ಟಿಷ್ಟು ನೀರನ್ನು ಹಾಕಬೇಕು. ಆಗಾಗ ಚೆಕ್ ಮಾಡ್ತಾ ಇರಿ ನೀವು. ಒಂದು ವೇಳೆ ಗಟ್ಟಿ ಆಯಿತು ಅಂತಂದರೆ ನೋಡಿ 1/4 ಲೋಟದಷ್ಟು ಒಮ್ಮೆಗೆ ಹಾಕಬೇಕಾಗತ್ತೆ. ಇನ್ನು ನಾವು ಐಸ್ ವಾಟ್ರನ್ನು ಯಾಕೆ ಹಾಕ್ತೀವಿ ಅಂತಂದರೆ, ಕರಾವಳಿ ಭಾಗದಲ್ಲಿ ತುಂಬಾ ಸೆಕೆ ಇರುತ್ತೆ. ರುಬ್ಬುವಾಗ ಎಲ್ಲ ಗ್ರೈಂಡರ್ ಕೂಡ ಅಷ್ಟೇ ಮಿಕ್ಸಿ ಥರ ಬಿಸಿ ಆಗುತ್ತೆ. ಬಿಸಿ ಆದರೆ ನಿಮಗೆ ಇಡ್ಲಿಯ ವಾಲ್ಯೂಮ್ ಸರಿಯಾಗಿ ಬರಲ್ಲ ನೋಡಿ. ಅದಕ್ಕೋಸ್ಕರ ನಾವು ಐಸ್ ವಾಟ್ರನ್ನು ಹಾಕ್ತೀವಿ. ಹೊರಗಡೆ ವಾತಾವರಣ ಚಳಿ ಅಂತ ಆದರೆ ಐಸ್ ವಾಟ್ರನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ಇನ್ನು ನಾವು ಉದ್ದಿನ ಹಿಟ್ಟನ್ನು ಈ ಥರ ಕೈಯಲ್ಲಿ ಹಿಡಿದು ಕೆಳಗಡೆ ಹಾಕಬೇಕಾದ್ರೆ ಕಟ್ಟಾಗಿ ಬೀಳಬೇಕು. ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ. ಈಗಾಗಲೇ ನಾನು ಕೈಯನ್ನು ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಮುಟ್ತಾ ಇದ್ದೀನಿ ನೋಡಿ. ಕೈಗೆ ಅಂಟಲ್ಲ. ಸ್ವಲ್ಪ ಕೈಗೆ ಹೀಗೆ ಅಂಟಿಲ್ಲ ಅಂತಂದರೆ ಹಿಟ್ಟು ಸರಿಯಾಗಿ ರೆಡಿಯಾಗಿದೆ ಅಂತ ಅರ್ಥ. ಇನ್ನು ನಾವು 1 ಕಪ್ಪಷ್ಟು ಉದ್ದಿನ ಬೇಳೆನ ತಗೊಂಡಿರ್ತೀವಿ. ಅದು ಗ್ರೈಂಡರ್ ಫುಲ್ಲಾಗಿ ಬಂದಿದೆ. ಅಷ್ಟರ ಮಟ್ಟಿಗೆ ವಾಲ್ಯೂಮ್ ಹೆಚ್ಚಾಗಿದೆ, 4 ಪಟ್ಟಷ್ಟು ಹೆಚ್ಚಾಗಿದೆ. ಈಗ ಕೈಯಲ್ಲಿ ಹೀಗೆ ನಾವು ತೆಗೆದು ಹಾಕಬೇಕಾದ್ರೆ ಕಟ್ಟಾಗಿ ಕೆಳಗಡೆ ಬೀಳಬೇಕದು. ನೀರಾಗಿ ಕೆಳಗಡೆ ಬೀಳೋ ಥರ ಎಲ್ಲ ಇರಬಾರ್ದು. ಇದೀಗ ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಈಗಾಗಲೇ ಅರ್ಧ ಗಂಟೆಗಳ ಕಾಲ ನಾನು ರುಬ್ತಾ ಇದ್ದೆ. ಗ್ರೈಂಡರನ್ನು ಆಫ್ ಮಾಡಿದ್ದೀನಿ. ಇನ್ನು ನಾವು ಹಿಟ್ಟನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಬೇಕಾಗುತ್ತೆ. ದೊಡ್ಡ ಪಾತ್ರೆನೇ ನೀವು ತಗೊಳ್ಬೇಕು. ಯಾಕಂತಂದರೆ ಹಿಟ್ಟನ್ನು ನಾವು ಹುಳಿ ಬರೋದಕ್ಕೆ ಇಡಬೇಕಾದ್ರೆ ಅದರ ವಾಲ್ಯೂಮ್ ಇನ್ನೂ ಜಾಸ್ತಿಯಾಗಿ ಹೊರಗಡೆ ಎಲ್ಲ ಚೆಲ್ಲೋಗುತ್ತೆ. ಅದಕ್ಕಾಗಿ ದೊಡ್ಡ ಪಾತ್ರೆಯನ್ನೇ ತಗೊಳ್ಬೇಕು.
ಈಗಾಗಲೇ ನಾನು ಉದ್ದಿನ ಹಿಟ್ಟನ್ನೆಲ್ಲ ತೆಗೆದು ಹಾಕಿದ್ದೀನಿ. ಇನ್ನು ಇದನ್ನು ನಾವು ಸರಿಯಾಗಿ ಉದ್ದು ರೆಡಿ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದರ ಮೇಲೆ ಈ ಉದ್ದಿನ ಹಿಟ್ಟನ್ನು ಹಾಕಿದರೆ ನೋಡಿ ಅದು ತೇಲ್ಬೇಕು ನೀರಲ್ಲಿ. ಹಿಟ್ಟು ತೇಲ್ತಾ ಇಲ್ಲ ನೀರಾಗಿದೆ ಅಂತಂದರೆ ನಿಮಗೆ ಹೀಗೆ ಇಡ್ಲಿ ಸಾಫ್ಟಾಗಿ ಬರಲ್ಲ. ನೋಡಿ ಈ ಥರ ಬರಬೇಕು, ಹೂವಿನ ಥರ ಬಂದಿದೆ ನೋಡಿ. ಹಾಗಾದರೆ ನಿಮಗೆ ಇಡ್ಲಿ ಹಿಟ್ಟು ಸರಿಯಾಗಿ ಉದ್ದಿನ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಇನ್ನು ನಾವೊಂದು ವಿಸ್ಕ್ ಅಥವಾ ಕೈಯಿಂದ ಕೂಡ ಇದನ್ನು ಹೀಗೆ ಮಿಕ್ಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸೈಡಲ್ಲಿ ಇಡಬೇಕು. ಇನ್ನು ನಾವೀಗ ಅಕ್ಕಿನ ರುಬ್ಕೊಳ್ಬೇಕು. ಅದೇ ಗ್ರೈಂಡರಲ್ಲಿ ಹಿಟ್ಟು ಇದೆಯಲ್ಲ ಉದ್ದಿನ ಹಿಟ್ಟು, ಅದಕ್ಕೆ ಜೊತೆಗೇ ಹಾಕ್ಬೋದು. ಅಕ್ಕಿಯನ್ನು ಕೂಡ ಹಾಕಿ ತರಿಯಾಗಿ ರುಬ್ಕೊಳ್ಬೇಕು, ತುಂಬ ನುಣ್ಣಗಾಗಬಾರ್ದು. ಇದು ಬಾಂಬೆ ರವೆ ಎಲ್ಲ ಇದೆಯಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ರುಬ್ಬಿದ್ರೆ ಸಾಕಾಗುತ್ತೆ. ನೀರನ್ನು ಕೂಡ ಹಾಗೆ ಇದಕ್ಕೂ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ನೋಡಿ ಇಷ್ಟು ತರಿಯಾಗಿದೆಯಲ್ಲ, ಇನ್ನೂ ಒಂದು ಸ್ವಲ್ಪ 2 ನಿಮಿಷಗಳ ಕಾಲ ಆದರೆ ಸಾಕಾಗುತ್ತೆ. ಈಗಾಗಲೇ ರೆಡಿಯಾಗಿದೆ. ಇನ್ನು ಗ್ರೈಂಡರನ್ನು ಆಫ್ ಮಾಡಿಕೊಂಡು ಆಗಲೇ ಉದ್ದಿನ ಹಿಟ್ಟು ರುಬ್ಬಿಟ್ಟಿದ್ದೀವಲ್ಲ ಅದರ ಜೊತೆಗೆ ಮಿಕ್ಸ್ ಮಾಡಬೇಕು. ಹೀಗೆ ನಾವು ಅಕ್ಕಿ ಹಿಟ್ಟನ್ನು ಹಾಕುವಾಗ ಅದು ತಳಭಾಗದಲ್ಲಿ ಹೋಗಿ ಸೆಟ್ಲಾಗುತ್ತೆ. ಉದ್ದಿನ ಹಿಟ್ಟು ಮೇಲೇ ಇರುತ್ತೆ. ಅದಕ್ಕಾಗಿ ನಾವೀಗ ಕೈಯಿಂದ ಅಕ್ಕಿ ಹಿಟ್ಟನ್ನು ಕೂಡ ಜೊತೆಗೆ ಮೇಲೆ ತಂದು ನೋಡಿ ಸರಿಯಾಗಿ ಮಿಕ್ಸ್ ಮಾಡಬೇಕು. 5 ನಿಮಿಷಗಳ ಕಾಲ ಹೀಗೆ ಮಾಡ್ತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಮತ್ತು ಉದ್ದು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಒಳ್ಳೆ ರೀತಿಯಲ್ಲಿ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನಾನು ಹೀಗೆ 5 ನಿಮಿಷಗಳ ಕಾಲ ಹೀಗೇ ಮಿಕ್ಸ್ ಮಾಡ್ತಾನೆ ಇದ್ದೆ. ಈಗಾಗಲೇ ಪಾತ್ರೆ ಅದು ತುಂಬಾ ಸಣ್ಣದಾಯಿತು. ಅದಕ್ಕೋಸ್ಕರ ನಾನು ಅದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾವು ಇದನ್ನೀಗ ಹುಳಿ ಬರೋದಕ್ಕೆ ಬಿಡ್ತೀವಲ್ಲ 8 ಗಂಟೆಗಳ ಕಾಲ, ಆಗ ಅದು ಹಿಟ್ಟು ಮೇಲೆ ಬಂದು ಹೊರಗಡೆ ಚೆಲ್ಲೋಗುತ್ತೆ. ಅದಕ್ಕಾಗಿ ಈಗಾಗಲೇ ಕೊನೆಗೆ ನಾವು ಉಪ್ಪನ್ನು ಹಾಕಬೇಕು ಇದಕ್ಕೆ ಮೇಲಿಂದ. ನಾನಿಲ್ಲಿ ಕಲ್ಲುಪ್ಪನ್ನು ತಗೊಂಡಿದ್ದೀನಿ, ಹುಡಿ ಉಪ್ಪನ್ನಾದರೂ ಹಾಕ್ಬೋದು. ಹುಳಿ ಬರುವಾಗ ಕಲ್ಲುಪ್ಪು ಕೂಡ ನೀರಾಗುತ್ತೆ. ಈಗಾಗಲೇ ಹಿಟ್ಟು ಎಲ್ಲ ರೆಡಿ ಆಗಿದೆ. ಇನ್ನು ರಾತ್ರಿ ಇಡೀ ಇದು ಹುಳಿ ಬರಬೇಕು. ಹಾಗೆಯೇ ಇದನ್ನು ಇಡಬೇಕು ನಾವು ಹಿಟ್ಟನ್ನು. ಬೆಳಗ್ಗೆ ಅಷ್ಟು ಹೊತ್ತಿಗೆ ಹೇಗಾಗುತ್ತೆ ಅಂತ ನಾವು ನೋಡೋಣ. ಈಗಾಗಲೇ ಆಗಿದೆ ನೋಡಿ, ಇದು 8 ಗಂಟೆಗಳ ಕಾಲ ಹುಳಿ ಬಂದಿದೆ. ಹೇಗೆ ಬಂದಿದೆ ಅಂತ ನೋಡೋಣ. ಉಪ್ಪೆಲ್ಲ ಎಷ್ಟು ಚೆನ್ನಾಗಿ ನೀರಾಗಿದೆ ಅಂತ ನೋಡ್ಬೋದು ನೀವು. ಈಗಾಗಲೇ ಉಪ್ಪು ನೀರು ಆಗಿದೆ ಹಿಟ್ಟಲ್ಲಿ ಜೊತೆಗೆ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು 5 ನಿಮಿಷಗಳ ಕಾಲ ಹೀಗೆ ತಿರುಗಿಸ್ತಾನೆ ಇರಬೇಕು. ಆಗ ಉಪ್ಪೆಲ್ಲ ಹೊಂದಿಕೆ ಆಗುತ್ತೆ, ಎಲ್ಲ ಹಿಟ್ಟಿನ ಜೊತೆಗೆ ಸರಿಯಾಗಿ ಮಿಕ್ಸ್ ಆಗುತ್ತೆ. ಇನ್ನು ಇಡ್ಲಿ ಬ್ಯಾಟರ್ ಇದೆಯಲ್ಲ ನೋಡಿ ಹೀಗೆ ಬೀಳಬೇಕು. ತುಂಬಾ ನೀರಾಗಿ ಇರಬಾರ್ದು ನೋಡಿ, ಇಷ್ಟು ಗಟ್ಟಿಯಾಗಿ ಇರಬೇಕು. ಇದು ಸರಿಯಾಗಿ ಮಿಕ್ಸ್ ಆದ ನಂತರ ಇಡ್ಲಿ ತಟ್ಟೆನ ತಗೊಂಡು ಅದಕ್ಕೆ ಎಣ್ಣೆನ ಹಾಕಬೇಕು. ಮೇಲಿಂದ ತೆಂಗಿನ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ಡ್ರಾಪ್ ಬಿದ್ದರೆ ಸಾಕು. ಹೀಗೆ ಎಣ್ಣೆನ ಹಾಕೋದ್ರಿಂದ ಬೆಂದ ನಂತರ ನಮಗೆ ಸುಲಭವಾಗಿ ಇಡ್ಲಿನ ತಟ್ಟೆಯಿಂದ ಬೇರೆ ಮಾಡೋದಕ್ಕೆ ಬರುತ್ತೆ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಯಾವ ಥರ ಬೀಳ್ತಾ ಇದೆ ಅಂತ ನೋಡ್ಬೋದು. ಇಷ್ಟು ಕಟ್ಟಾಗಿ ಬೀಳೋ ಥರ ಇರಬೇಕು. ತುಂಬ ನೀರು ಹಾಕಿ ನಾವು ಇನ್ನು ನೀರು ಮಾಡಿದರೆ ಸಾಫ್ಟಾಗಿ ಬರಲ್ಲ, ಇಡ್ಲಿ ಗಟ್ಟಿ ಆಗುತ್ತೆ. ನಾವು ಹೀಗೆ ಸೌಟಿಂದ ಹಿಟ್ಟನ್ನು ತೆಗೆದು ಹಾಕಬೇಕಾದ್ರೆ ಅದು ಕಟ್ಟಾಗಿ ಬೀಳೋ ಥರ ಇರಬೇಕದು. ಅಕ್ಕಿ ರುಬ್ಬುವಾಗ ಕೂಡ ಅಷ್ಟೇ, ತುಂಬ ನೀರು ಹಾಕಿದರೆ ಅದು ಅಡಿಭಾಗದಲ್ಲಿ ಅಕ್ಕಿ ಸೆಟ್ಲಾಗುತ್ತೆ. ಹಾಗಾಗಿ ನಾವು ಉದ್ದಿನ ಹಿಟ್ಟಿಗೂ ಅಕ್ಕಿ ಹಿಟ್ಟಿಗೂ ಸರಿಯಾಗಿ ಹೊಂದಿಕೆ ಆಗುವಂತೆ ನೀರನ್ನು ಹಾಕ್ತಾ ಹೋಗಬೇಕು. ಈಗಾಗಲೇ ನಾನು ಹಿಟ್ಟನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾವು ಇದನ್ನು 20 ನಿಮಿಷಗಳ ಕಾಲ ಹೀಗೆ ಬೇಯೋದಕ್ಕೆ ಬಿಡಬೇಕು. ಇದು ಹೀಗೆ ಬೇಯೋಷ್ಟು ಹೊತ್ತಲ್ಲಿ ನಾವು ಇದಕ್ಕೆ ಕಾಂಬಿನೇಷನ್ ಆಗಿರುವಂತಹ ಮೆಂತ್ಯ ರಸಮನ್ನು ಹೇಗೆ ಮಾಡೋದು, ಆಮೇಲಿಂದ ಕಾಯಿ ಹಾಲು ಕೂಡ ಇದರ ಜೊತೆಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೆಂತ್ಯ ರಸಮನ್ನು ಮಾಡಬೇಕಾದ್ರೆ ಮೊದಲಿಗೆ ಒಂದು ಸಣ್ಣ ಬಾಣಲಿನ ತಗೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ 2 ಕೆಂಪು ಮೆಣಸು ಅಥವಾ ಬ್ಯಾಡಗಿ ಮೆಣಸಿನಕಾಯಿ ಹೇಳ್ತೀವಲ್ಲ ಅದನ್ನು ಹಾಕಬೇಕೀಗ. ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು. ಹೆಚ್ಚು ಹಾಕಬೇಡಿ, ಅದು ಕಹಿ ಬಂದುಬಿಡುತ್ತೆ. ಹುರಿಯುವಾಗ ಕೂಡ ಅಷ್ಟೇ, ಕೆಂಪಗಾದರೆ ಸಾಕು. ತುಂಬ ಕಪ್ಪಗಾದ ನಂತರ ಅದು ಕಹಿ ಬರುತ್ತೆ ಮೆಂತ್ಯ. ಚಟಪಟ ಅಂತ ಸಿಡಿದ ನಂತರ ಅದನ್ನು ತೆಗೆದು ಕೆಳಗಡೆ ಇಡಬೇಕು. ಇನ್ನು ನಾವು ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ತಗೊಳ್ತಾ ಇದ್ದೀನಿ ನಾನು.
ಆ ತೆಂಗಿನಕಾಯಿ ತುರಿಗೆ ನಾವಾಗಲೇ ಹುರಿದಿಟ್ಟಂತಹ ಮೆಂತ್ಯ ಕಾಳು ಮತ್ತು ಮೆಣಸನ್ನು ಜೊತೆಗೆ ಹಾಕಬೇಕು. ಅದರ ನಂತರ ಇದಕ್ಕೆ ನಾವಿನ್ನೀಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕಬೇಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬೋದು. ಆಮೇಲಿಂದ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಈಗಾಗಲೇ ಪೇಸ್ಟ್ ಥರ ಆಗಿರುತ್ತೆ, ಇದು ನುಣ್ಣಗಾಗಿದೆ ನೋಡಿ, ಇಷ್ಟ ಆಗಬೇಕು. ಫೈನ್ ಪೇಸ್ಟ್ ಥರ ಆಗಬೇಕು. ಕೈಯಲ್ಲಿ ಮುಟ್ಟಿದಾಗ ಈ ಥರ ನುಣ್ಣಗಾದರೆ ಸಾಕಾಗತ್ತೆ. ಇನ್ನು ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಬೇಕು. ಹೀಗೆ ಪಾತ್ರೆಗೆ ಹಾಕಿ ಆದ ನಂತರ ಅದಕ್ಕೆ ನಾವು ನೀರನ್ನು ಹಾಕಬೇಕಾಗುತ್ತೆ. ತುಂಬ ನೀರು ಮಾಡ್ಕೊಳ್ಬಾರ್ದು. ಸಾರೆಲ್ಲ ಯಾವ ಥರ ಮಾಡೋದಕ್ಕೆ ನಾವು ನೀರನ್ನು ಹಾಕ್ತೀವಲ್ಲ ಅಷ್ಟು ನೀರಾದರೆ ಸಾಕು. ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿ ಅಂತ ನೋಡ್ಕೊಳ್ಬೋದು ನೀವು. ಅಷ್ಟು ನೀರು ಆದ ನಂತರ ನಾವಿನ್ನದಕ್ಕೆ ಉಪ್ಪು ಮತ್ತು ಬೆಲ್ಲನ ಹಾಕಬೇಕು. ಇಷ್ಟು ನೀರು ಆದರೆ ಸಾಕು. ಇನ್ನು ನಾವು ಇದನ್ನು ಸ್ಟವ್ ಮೇಲೆ ಇಡಬೇಕು. ಒಂದು ಕುದಿ ಬರಬೇಕು. ಕುದಿಯೋದಕ್ಕಿಂತ ಮುಂಚೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಅದರ ಜೊತೆಗೆ ಬೆಲ್ಲನನ್ನು ಕೂಡ ಹಾಕಬೇಕು. ಇದು ಚೆನ್ನಾಗಿ ಕುದಿ ಬರುವಷ್ಟು ಹೊತ್ತಲ್ಲಿ ನಾವು ತೆಂಗಿನಕಾಯಿ ಹಾಲನ್ನು ಇಲ್ಲಿ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ನಾನು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಮಿಕ್ಸಿಗೆ. ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟನ್ನು ರುಬ್ಬೋದಕ್ಕೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು. ಇದನ್ನು ಕೂಡ ಈಗಾಗಲೇ ಆಗಿದೆ. ಇನ್ನು ಇದನ್ನು ಕಾಯಿ ಹಾಲು ತೆಕ್ಕೊಳ್ಳೋಣ. ನಾವು ಕಾಯಿ ಹಾಲು ಅಷ್ಟೇ, ನೀರಾಗಬಾರ್ದು. ತುಂಬ ಸ್ವಲ್ಪ ದಪ್ಪಕ್ಕಿದ್ದಷ್ಟು ನಮಗೆ ರುಚಿಯಾಗಿರುತ್ತೆ ಅದು. ಸ್ಟ್ರೈನರಲ್ಲಿ ಈ ಥರ ಮಾಡೋದ್ರಿಂದ ದಪ್ಪ ಕಾಯಿ ಹಾಲನ್ನು ತಗೊಳ್ಬೇಕು. ಇನ್ನು ನಾವಿದಕ್ಕೆ ಬೆಲ್ಲನ ಹಾಕಬೇಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಈ ಥರ ಗ್ರೇಟ್ ಮಾಡಿ ಹಾಕ್ಬೋದು. ಪುಡಿ ಬೆಲ್ಲ ಸಿಕ್ಕಿದ್ರೆ ಹಾಗೂ ಹಾಕ್ಬೋದು. ಇಡ್ಲಿ ಜೊತೆಗೆ ಕಾಂಬಿನೇಷನ್ ಕಾಯಿ ಹಾಲು ಕೂಡ ಸೂಪರ್ ಆಗಿರುತ್ತೆ. ಮಾಡಿ ನೋಡಿ ಒಂದ್ಸಲ, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗಾಗಲೇ ದಪ್ಪ ಕಾಯಿ ಹಾಲು ರೆಡಿಯಾಗಿದೆ. ಇನ್ನು ನಾವು ಸ್ಟವ್ ಮೇಲೆ ಇಟ್ಟಂತಹ ಮೆಂತ್ಯ ರಸಂ ಕೂಡ ರೆಡಿ ಆಗ್ತಾ ಇದೆ. ಕುದಿ ಬಂದಿದೆ. ಕುದಿ ಬಂದ ನಂತರ ನಾವಿದನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಒಗ್ಗರಣೆ ಕೊಡಬೇಕು. ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ನೋಡಿ. ಹೀಗೆ ಇಡ್ಲಿ ಜೊತೆಗೆ ಕಾಯಿ ಹಾಲು ಮತ್ತು ಮೆಂತ್ಯ ಸಾಂಬಾರು ಸೂಪರ್ ಆಗಿರುತ್ತೆ. ಈಗ ಒಗ್ಗರಣೆ ಮಾಡೋದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಆಮೇಲಿಂದ 1 ಸ್ಪೂನು ಸಾಸಿವೆ, ಆಮೇಲೆ ಮೆಣಸನ್ನು ಹಾಕಿ ಒಗ್ಗರಣೆ ಕೊಡಬೇಕು. ಕರಿಬೇವನ್ನು ಕೂಡ ಹಾಕಿದ್ದೀನಿ ಇದಕ್ಕೆ. ಮೆಂತ್ಯ ಸಾಂಬಾರು ಅಥವಾ ಮೆಂತ್ಯ ರಸಂ ರೆಡಿ ಆಯಿತು. ಈಗಾಗಲೇ ಈ ಸೈಡಲ್ಲಿ ಇಡ್ಲಿ ಕೂಡ ಬೆಂದಿದೆ. ಇದನ್ನು ಕೂಡ ತೆಗಿತಾ ಇದ್ದೀನಿ ನಾನು. ಇನ್ನು ನಾವು ಇಡ್ಲಿನ ತಟ್ಟೆಯಿಂದ ಬೇರೆ ಮಾಡಬೇಕಾದ್ರೆ ಏನಾದರೂ ಒಂದು ಹೀಗಿರೋ ಟೂಲ್ಸನ್ನು ತಗೊಳ್ಬೇಕು. ನೀಟಾಗಿ ಎದ್ದು ಬರುತ್ತೆ. ನಾನೊಂದು ಸ್ಪೂನನ್ನು ತಗೊಂಡಿದ್ದೀನಿ. ಸ್ಪೂನ್ನ ಇನ್ನೊಂದು ಸೈಡಿಂದ ಹಿಂಬದಿಯಿಂದ ಹೀಗೆ ಸುತ್ತಲೂ ಬಿಡಿಸ್ಕೊಳ್ಬೇಕು. ಅದನ್ನು ಎಡ್ಜನ್ನೆಲ್ಲ ಬಿಡಿಸ್ಕೊಂಡ ನಂತರ ಅದನ್ನು ಬೇರೆ ಮಾಡಬೇಕು. ನೋಡಿ, ಬೇಗ ಬರುತ್ತೆ, ಎದ್ದು ಬರುತ್ತೆ ಚೆನ್ನಾಗಿ. ನಾವು ಆಗಲೇ ಎಣ್ಣೆನನ್ನು ಕೂಡ ಅಡಿಭಾಗಕ್ಕೆ ಹಾಕಿರೋದ್ರಿಂದ ಬೇಗನೆ ಎದ್ದು ಬರುತ್ತೆ. ಇನ್ನು ಚಾಕುವನ್ನು ಕೂಡ ಉಪಯೋಗಿಸಿ ನೀವು ತೆಗಿಬಹುದು ಇಡ್ಲಿನ. ಸ್ವಲ್ಪನೂ ಈಸ್ಟ್ ಆಗಲಿ, ಸೋಡದ ಪುಡಿ ಆಗಲಿ, ಅವಲಕ್ಕಿ, ಮೆಂತ್ಯ ಈ ಥರದನ್ನು ಯಾವುದನ್ನೂ ಹಾಕಿಲ್ಲ. ಬರೀ ಉದ್ದು ಮತ್ತು ಅಕ್ಕಿನ ಹಾಕಿ ಮಾಡಿರೋದು. ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನೋಡಿ ಒಂದ್ಸಲಿ. ಇನ್ನು ನಾವು ಇದಕ್ಕೆ ಸಾಂಬಾರು ಕಾಂಬಿನೇಷನ್ ಮಾಡಬಹುದು. ಬೇಳೆ ಹಾಕಿ ಆದರೂ ಮಾಡ್ಬೋದು. ಆಲೂಗಡ್ಡೆ, ಈರುಳ್ಳಿ, ಬದನೆಕಾಯಿ, ನುಗ್ಗಿಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ಅದನ್ನು ಕೂಡ ಮಾಡ್ಬೋದು. ಅದು ಚೆನ್ನಾಗಿರುತ್ತೆ. ಇನ್ನು ಉಪ್ಪಿನಕಾಯಿ ಮತ್ತು ಎಣ್ಣೆ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗಾಗಲೇ ನೋಡ್ಬೋದು ಹೂವಿನ ಥರ ಅಷ್ಟು ಸಾಫ್ಟಾಗಿ ಬಂದಿದೆ. ಮನೆಯಲ್ಲಿ ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಉದ್ದಿನ ಹಿಟ್ಟು ರುಬ್ಬುವಾಗ ಅಷ್ಟೇ, ನೀರನ್ನು ಕೂಡ ಹಾಕುವಾಗ, ಐಸ್ ವಾಟರ್ ಎಲ್ಲ ಹಾಕುವಾಗ
ಗಮನದಲ್ಲಿ ಇಟ್ಕೊಳ್ಬೇಕು. ತುಂಬ ನೀರು ಹಾಕಬಾರ್ದು. 5 ನಿಮಿಷಕ್ಕೆ ಒಂದ್ಸಲಿ ನಾವು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದಾಗ ಅದು ಹಿಟ್ಟು ಸರಿಯಾಗಿ ವಾಲ್ಯೂಮ್ ಜಾಸ್ತಿಯಾಗಿ ಬರುತ್ತೆ ನಿಮಗೆ. ಅಕ್ಕಿ ರುಬ್ಬುವಾಗ ಕೂಡ ಅಷ್ಟೇ, ತುಂಬ ನೀರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ರುಬ್ಕೊಳ್ಬೇಕಾಗತ್ತೆ. ಆಮೇಲಿಂದ ಇದಕ್ಕೆ ನಾವಿನ್ನು ಮೆಂತ್ಯ ರಸಮನ್ನು ಮಾಡಿರ್ತೀವಿ. ಸಖತ್ತಾಗಿರುತ್ತೆ ಟೇಸ್ಟು. ನಾವು ಇಡ್ಲಿನ ಈ ಥರ ತಟ್ಟೆಯಲ್ಲಿ ಹಾಕಿದ ನಂತರ ಮೆಂತ್ಯ ರಸಮ್ ಅದರ ಮೇಲೆ ಹಾಕಿ ಒಂದು 5 ನಿಮಿಷಗಳ ಕಾಲ ಅದನ್ನು ಹಾಗೇ ಬಿಡಬೇಕು. ಚೆನ್ನಾಗಿ ಇಡ್ಲಿ ಅದರಲ್ಲಿ ನೆನಿಬೇಕು. ಸೋಕ್ ಆದ ನಂತರ ನಾವು ಅದನ್ನು ಸರ್ವ್ ಮಾಡ್ಬೋದು. ಇನ್ನು ಕಾಯಿ ಹಾಲು ಕೂಡ ಹಾಗೆಯೇ ನಾವು ಬೆಲ್ಲ ಹಾಕಿ ದಪ್ಪ ಕಾಯಿ ಹಾಲನ್ನು ಮಾಡಿರ್ತೀವಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಹೀಗೆ ಅದರ ಮೇಲಿಂದ ಇಡ್ಲಿ ಮೇಲಿಂದ ಕಾಯಿ ಹಾಲನ್ನು ಹಾಕಿದ ನಂತರ 5 ನಿಮಿಷದ ಕಾಲ ಅದು ಹಾಗೆಯೇ ಇದ್ದಾಗ ಸರಿಯಾಗಿ ಹೊಂದ್ಕೊಳ್ಳುತ್ತೆ ಕಾಯಿ ಹಾಲು ಇಡ್ಲಿ ಜೊತೆಗೆ. ಎಷ್ಟು ಚೆನ್ನಾಗಿ ಕೇಕ್ ಥರ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಾವು ಇದಕ್ಕೆ ಉಪ್ಪಿನಕಾಯಿ ಮತ್ತು ಎಣ್ಣೆನ ಕೂಡ ಕಾಂಬಿನೇಷನ್ ಆಗಿ ಬಳಸ್ಬೋದು. ನೋಡ್ಕೊಂಡು ಬಂದ್ರಿ ಅಲ್ವಾ ಮಲ್ಲಿಗೆ ಹೂವಿನ ಥರ ಬಂದಿರೋ ಈ ಇಡ್ಲಿನ ಹೇಗೆ ಮಾಡೋದು ಅಂತ. ಅದಕ್ಕಾಗಿ ಕಾಂಬಿನೇಷನ್ ಆಗಿರುವಂತಹ ಮೆಂತ್ಯ ರಸಮ್ ಮತ್ತು ಕಾಯಿ ಹಾಲನ್ನು ಕೂಡ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿವರೆಗೂ ವಂದನೆಗಳು.